ತಿಪಟೂರಿನಲ್ಲಿ ವಿಶಿಷ್ಟ ಏಕವ್ಯಕ್ತಿ ಪ್ರತಿಭಟನೆ. ರಾಜ್ಯಪಾಲರು ಮೋದಿಯ ಬಾಲ, ಟೂಡ ಶಶಿಧರ್ ಆಕ್ರೋಶ. ತಿಪಟೂರಲ್ಲಿ ಏಕವ್ಯಕ್ತಿ ಪ್ರತಿಭಟನೆ ನಡೆಸಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ. ರಾಜ್ಯಪಾಲರನ್ನ ಕೂಡಲೇ ವಜಾಗೊಳಿಸಲು ಆಗ್ರಹ. ರಾಜ್ಯ ರಾಜಕಾರಣದಲ್ಲಿ ರಾಜ್ಯಪಾಲರ ನಡೆ ಈಗ ಸಂಘರ್ಷಕ್ಕೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ ತಿಪಟೂರಿನಲ್ಲಿ ಇಂದು ವಿಶಿಷ್ಟ ಪ್ರತಿಭಟನೆಯೊಂದು ಜರುಗಿದೆ. ರಾಜ್ಯಪಾಲರು ಬಿಜೆಪಿಯ ಬಾಲದಂತೆ ವರ್ತಿಸುತ್ತಿದ್ದಾರೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟೂಡ ಶಶಿಧರ್ ಆಕ್ರೋಶ ಹೊರಹಾಕಿದ್ದಾರೆ. ಏನಿದು ಸುದ್ದಿ ನೋಡಿ, ಎಲ್ಲಿದೆ ವಿಶೇಷ ವರದಿ. ತಿಪಟೂರು ನಗರ ನಿನ್ನೆ ದಿನ ಒಂದು ವಿಶಿಷ್ಟ ಹೋರಾಟಕ್ಕೆ ಸಾಕ್ಷಿಯಾಯಿತು. ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟೂಡ ಶಶಿಧರ್ ಅವರು ಏಕವ್ಯಕ್ತಿ ಪ್ರತಿಭಟನೆ ಮಾಡುವುದರ ಮೂಲಕ ಗಮನ ಸೆಳೆದಿದ್ದಾರೆ. ರಸ್ತೆಯ ಬದಿಯಲ್ಲಿ ನಿಂತು ರಾಜ್ಯಪಾಲರ ನಡೆಯನ್ನ ಖಂಡಿಸಿದ ಶಶಿಧರ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಶಿಧರ್, ರಾಜ್ಯಪಾಲರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು, ಆದರೆ ಕರ್ನಾಟಕದ ರಾಜ್ಯಪಾಲರು ಕೇವಲ ಪ್ರಧಾನಿ ಮೋದಿ ಅವರ ಏಜೆಂಟ್ ಅಥವಾ ಬಿಜೆಪಿಯ ಬಾಲದಂತೆ ವರ್ತಿಸುತ್ತಿದ್ದಾರೆ. ಅವರು ಕೇವಲ ಬಿಜೆಪಿಯ ರಾಜ್ಯಪಾಲರಾಗದೆ ಇಡೀ ಕರ್ನಾಟಕದ ರಾಜ್ಯಪಾಲರಾಗಿ ಕೆಲಸ ಮಾಡಲಿ ಅಂತ ಕಿವಿಮಾತು ಹೇಳಿದ್ದಾರೆ. ಅಲ್ಲದೆ ಸಂವಿಧಾನ ವಿರೋಧಿಯಾಗಿ ನಡೆದುಕೊಳ್ಳುತ್ತಿರುವ ರಾಜ್ಯಪಾಲರನ್ನ ಈ ಕೂಡಲೇ ವಜಾಗೊಳಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವಿನ ಶೀತಲ ಸಮರ ಈಗ ಬೀದಿಗೆ ಬಂದಿದೆ. ಕರ್ನಾಟಕ ರಾಜ್ಯ ವಿಧಾನಮಂಡಲದ ಇತಿಹಾಸದಲ್ಲಿ ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟ ಭಾಷಣವನ್ನು ಓದಲೇ ಅವರಿಗೆ ಬೇಕಾದ ರೀತಿಯಲ್ಲಿ ಓದಿ ನಿರ್ಗಮಿಸಿದ್ದಾರೆ. ಅದರಲ್ಲೂ ರಾಷ್ಟ್ರಗೀತೆ ಆಡುವುದಕ್ಕೆ ಮುಂಚೆನೇ, ಅಂದರೆ ರಾಷ್ಟ್ರಗೀತೆಗೆ ಅಗೌರವವನ್ನು ತೋರಿಸಿ ಆಚೆ ನಡೆಸಿದ್ದಾರೆ. ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಕ್ಕೆ ರಾಜ್ಯಪಾಲರು ಸರ್ಕಾರ ಹೇಳಿದ ರೀತಿಯಲ್ಲಿ ಸರ್ಕಾರ ಏನು ಹೊರಕೊಟ್ಟಿರುತ್ತೆ ಅದನ್ನು ವಿಧಾನಮಂಡಲದಲ್ಲಿ ಮಾತನಾಡುವುದು ಅಥವಾ ಭಾಷಣ ಮಾಡುವುದು ಅಥವಾ ಅದನ್ನು ಲಿಖಿತ ಭಾಷಣವನ್ನು ಓದುವುದು ಅವರ ಕರ್ತವ್ಯ ಮತ್ತು ಸಾಂವಿಧಾನಿಕ ಜವಾಬ್ದಾರಿಯೂ ಹೌದು. ಇದನ್ನು ಮಾಡ್ದಲೇ ಅವರು ನಿರ್ಗಮಿಸಿದ್ದಾರೆ. ಈ ನಡೆಯನ್ನು ನಾವು ಖಂಡಿಸಿ ಇಲ್ಲಿ ಏಕವ್ಯಕ್ತಿ ಪ್ರತಿಭಟನೆಯನ್ನು ನಾನು ಮಾಡ್ತಾಯಿದ್ದೀನಿ ಆ್ಯಸ್ ಎ KPCC ಜನರಲ್ ಸೆಕ್ರೆಟರಿ ಆಗಿ. ನೋಡಿ, ನಿಮಗನ್ಸುತ್ತೆ ಏನಪ್ಪ ಏಕವ್ಯಕ್ತಿ ಮಾಡ್ತಿದ್ದಾನೆ ಅಂದರೆ, ಇದು ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಮನಸ್ಸಿನ ಭಾವನೆ. ಇದೇನು ರಾಜ್ಯಪಾಲರ ರೀತಿ ಸೆಲೆಕ್ಟೆಡ್ ಪ್ರಕ್ರಿಯೆ ಅಲ್ಲ. ಇದು ಎಲೆಕ್ಷನ್ ಮೂಲಕ ಕೋಟ್ಯಾಂತರ ಜನಗಳು ಚುನಾಯಿಸಿ ಕಾಂಗ್ರೆಸ್ ಈ ಸರ್ಕಾರವನ್ನು ಚುನಾಯಿಸಿದ್ದಾರೆ. ಮೊನ್ನೆ ವಿಧಾನಮಂಡಲದಲ್ಲಿ ನಡೆಯಬಾರ್ದು ನಡೆದಿದೆ. ಅಂದರೆ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನು ರಾಜ್ಯಪಾಲರು ಓದಿದಲೇ ಕೇವಲ 2 ನಿಮಿಷಗಳಲ್ಲಿ 10% ಭಾಷಣ ಮಾತ್ರ ಓದಿ, ಅಂದರೆ ಮೊದಲಿಗೆ ಮತ್ತು ಕೊನೆಗೆ. ಶಶಿಧರ್ ಅವರ ಈ ಏಕವ್ಯಕ್ತಿ ಪ್ರತಿಭಟನೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು.